ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಎರಡೆರಡು ದಿನ ಅಲ್ಲೇ ಠಿಕಾಣಿಯನ್ನ ಹೂಡಿ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಈಗ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಎಂಟ್ರಿ ಆಗ್ತಾ ಇದೆ ಬಾಗಲಕೋಟೆಗೆ. ನೋಡಿ, ಕಳೆದ ಬಾರಿಯ ಚುನಾವಣೆಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬಾರಿ ಬಿಜೆಪಿಗೆ ಪ್ಲಸ್ ಆಗಬಹುದಾದಂತಹ ಒಂದಷ್ಟು ಅಂಶಗಳಿದೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ. ಹಾಗಾದ್ರೆ ಬಿಜೆಪಿಗೆ ಏನೆಲ್ಲ ಪ್ಲಸ್? ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ ಒಂದಷ್ಟು ವಿಚಾರದಲ್ಲಿ ಈ ಬಾರಿ ಪ್ಲಸ್ ಆಗಿದ್ದಾರೆ. ಕಳೆದ ಬಾರಿ ಆದಂತಹ ತಪ್ಪು ಈ ಬಾರಿ ವೀರಣ್ಣ ಚರಂತಿಮಠ ಇರಬಹುದು ಬಿಜೆಪಿ ನಾಯಕರುಗಳು ಮಾಡ್ತಾ ಇಲ್ಲ. ಹಾಗಾದರೆ ಏನೆಲ್ಲ ಅಂಶಗಳು ಪ್ಲಸ್ ಆಗುತ್ತೆ ಬಿಜೆಪಿಗೆ? ಕುಮಾರಸ್ವಾಮಿ ಅವರ ಎಂಟ್ರಿ, ಇದು ಮೊದಲನೇದು ಪ್ಲಸ್ಸು. ಕುಮಾರಸ್ವಾಮಿ ಅವರ ಅಬ್ಬರದ ಪ್ರಚಾರ ಬಾಗಲಕೋಟೆಯಲ್ಲಿ ಏಪ್ರಿಲ್ 5ನೇ ತಾರೀಕು ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಈಗ ಆಲ್ರೆಡಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಅದೆಲ್ಲದರ ನಡುವೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕಳೆದ 1 ವಾರಗಳಿಂದ JDS ಕಾರ್ಯಕರ್ತರುಗಳು ಬಾಗಲಕೋಟೆಯಾದ್ಯಂತ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಎರಡು ವಿಚಾರ ಇದೆಯಲ್ಲ, ಇದು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಗೆಲುವಿಗೆ ಪ್ರಮುಖ ಸಹಕಾರಿಯಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೀವು ಕೇಳಬಹುದು, ಹಾಗಾದರೆ JDS ಮತಗಳೇನಾದರೂ ನಿರ್ಣಾಯಕನ ಬಾಗಲಕೋಟೆಯಲ್ಲಿ? ಖಂಡಿತ ನಿರ್ಣಾಯಕ ಅಲ್ಲ. ಆದರೆ ಬಿಜೆಪಿ JDS ಮೈತ್ರಿ ಇದೆಯಲ್ಲ, ಇದು ಬಿಜೆಪಿ ಗೆಲುವಿಗೆ ಬಹುಮುಖ್ಯವಾದಂತಹ ಪಾತ್ರ ವಹಿಸೋದ್ರಲ್ಲಿ ಡೌಟೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿಯಾದಂತಹ ವೀರಣ್ಣ ಚರಂತಿಮಠ ಅವರ ಗೆಲುವಿನ ಅಂತರ ಕೇವಲ 6,000. ಈ 6,000 ಕಳೆದ ಬಾರಿ JDS ಅಭ್ಯರ್ಥಿ ಸುಮಾರು 4,000 ಚಿಲ್ಲರೆ ಓಟ್ಗಳನ್ನು ತಗೊಂಡಿದ್ದಾರೆ. ಬಟ್ ಈಗ JDS ಕಾರ್ಯಕರ್ತರುಗಳು ಏನಿದ್ದಾರೆ ಅವರೆಲ್ಲರೂ ಸಂಪೂರ್ಣವಾಗಿ ಬಿಜೆಪಿ ಕಡೆಗೆ ವಾಲಿದ್ದಾರೆ. ಬಿಜೆಪಿಯ ಪರ ಅಬ್ಬರದ ಕ್ಯಾಂಪೇನನ್ನು ಮಾಡ್ತಾ ಇರೋದ್ರಿಂದ ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮತ್ತೊಂದು, ಕುಮಾರಸ್ವಾಮಿಯವರ ಎಂಟ್ರಿ ಅಖಾಡಕ್ಕೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾದಂತಹ HD ಕುಮಾರಣ್ಣನವರ ಎಂಟ್ರಿ ಇದೆಯಲ್ಲ, ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಬಲ. ನೋಡಿ, ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳುತ್ತೆ JDS ಹಾಗೆ ಬಿಜೆಪಿ. ಅದಾದ ನಂತರ ಒಂದಷ್ಟು ಊಹಾಪೋಹಗಳು ಹರಿದಾಡಿತ್ತು. ಏನಪ್ಪ ಅಂತ ಹೇಳಿದ್ರೆ, ಬಿಜೆಪಿ ಹಾಗೆ JDS ಅಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ಮೈತ್ರಿ ಕಿತ್ತೋಗ್ಬಿಟ್ಟಿದೆ, ಮೈತ್ರಿ ಇನ್ನೇನು ಕಿತ್ತು ಹೋಗ್ತಾ ಇದೆ ಅನ್ನುವಂತಹ ವಿಚಾರ. ಆದರೆ ಈಗ ಕುಮಾರಸ್ವಾಮಿಯವರು ಎರಡೂ ಕ್ಷೇತ್ರದಲ್ಲೂ ಕೂಡ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದನೂ ಕೂಡ ಏಪ್ರಿಲ್ 4ನೇ ತಾರೀಕು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಏಪ್ರಿಲ್ 5ನೇ ತಾರೀಕು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಊಹಾಪೋಹಗಳನ್ನು ಮಾತನಾಡುತ್ತಿದ್ದವರು ಏನೇನೋ ಮಾತನಾಡ್ತಾ ಇದ್ದಂಥವರ ಬಾಯಿಗೆ ಬೀಗ ಹಾಕುವಂತಹ ಕೆಲಸ. ಅದೆಲ್ಲದರ ನಡುವೆ ಬಿಜೆಪಿ ನಾಯಕರುಗಳು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡಿ ಕ್ಷೇತ್ರದಾದ್ಯಂತ ಸಂಚರಿಸಿ ಜನರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಈ ಬಾರಿ 2ಕ್ಕೆ 2 ಕ್ಷೇತ್ರದಲ್ಲೂ ನಾವು ಗೆಲುವಿನ ನಗೆ ಬೀರ್ತೀವಿ. ಮತ್ತೊಂದು ಕಡೆ ಅವರು ಅಲ್ಲೂ ಬಹಳ ಪ್ರಮುಖವಾದಂತಹ ಒಂದು ಪಾಯಿಂಟನ್ನು ಹೇಳ್ತಾರೆ. ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳೇ ಇಂಡೈರೆಕ್ಟ್ ಆಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕಷ್ಟೇ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡ್ತಾ ಇರೋದು, ಆದರೆ ಒಳಗೊಳಗೆ ಬಿಜೆಪಿ ಅಭ್ಯರ್ಥಿಯ ಪರ ಬಿರುಸಿನ ಪ್ರಚಾರ ಆಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳಿದ್ರು ವಿಜಯೇಂದ್ರ ಅವರು ಅಂತ ಹೇಳಿದ್ರೆ, ಅಲ್ಲಿಯ ಗ್ರೌಂಡ್ ರಿಪೋರ್ಟ್, ಅಲ್ಲಿಯ ಜನರ ನಾಡಿ ಮಿಡಿತ, ಪ್ರತಿಯೊಂದರ ಅಪ್ಡೇಟ್ಗಳು ಕೂಡ ವಿಜಯೇಂದ್ರ ಅವರಿಗೆ ಹೋಗುತ್ತೆ. ಜನ ಕಳೆದ ಬಾರಿ ವೀರಣ್ಣ ಚರಂತಿಮಠ ಅವರು HY ಮೇಟಿಯವರ ವಿರುದ್ಧ
ಕೇವಲ 6,000 ಮತಗಳ ಅಂತರದಿಂದ ಸೋಲ್ತಾರೆ. ಬಟ್ ಅಲ್ಲಿ ಓಟ್ಗಳು ಒಂದಷ್ಟು ಡಿವೈಡ್ ಆಗುತ್ತೆ. ಕಾರಣ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರು 10,000 ಮತಗಳನ್ನು ತೆಗೆದುಕೊಂಡಿದ್ದರಿಂದ. ಬಟ್ ಈಗ ಮಲ್ಲಿಕಾರ್ಜುನ ಚರಂತಿಮಠ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ಗೆ ಹೋದ ಕೂಡಲೇ ಜನ ಆಗ 10,000 ಓಟ್ ಕೊಟ್ಟಿದ್ರಲ್ಲ, ಅದು ಈಗಲೂ ಕೊಡ್ತಾರಾ ಅಂದರೆ ಅದೆಲ್ಲವೂ ಕೂಡ ಸುಳ್ಳು. ಮತ್ತೊಂದು ಕಡೆ HY ಮೇಟಿ ಅವರ ಕುಟುಂಬಸ್ಥರಲ್ಲೇ ಅಪಸ್ವರಗಳು. ನನಗೆ ಬೇಕು, ಹಿರಿಮಗನಿಗೆ ಬೇಕು, ಕಿರಿಮಗನಿಗೆ ಬೇಕು, ಮಗಳಿಗೆ ಬೇಕು ಟಿಕೆಟ್ ಅಂತ ಹೇಳಿ ಅವರವರಲ್ಲೇ ಒಂದಷ್ಟು ಅಪಸ್ವರಗಳು. ಅದೆಲ್ಲವೂ ಕೂಡ ಈಗ ತಣ್ಣಗಾಗಿದೆ. ಆದರೆ ಅದೆಲ್ಲವೂ ಕೂಡ ಮೇಲ್ನೋಟಕ್ಕಷ್ಟೇ ತಣ್ಣಗಾಗಿರೋದು. ಹಾಗಾಗಿ ಕಳೆದ ಬಾರಿ ಆಗಿರುವಂತಹ ಮೈನಸ್ಗಳೇನಿದೆ, ಆ ಮೈನಸ್ ಎಲ್ಲವನ್ನು BJP ಬಹಳ ನೀಟಾಗಿ ಪ್ಲಸ್ ಮಾಡ್ಕೊಳ್ತಾ ಇದೆ. ಅದು ದಾವಣಗೆರೆಯಲ್ಲಿ ಯಾವ ರೀತಿ ಮುಸ್ಲಿಮರನ್ನು ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ, ಜಮೀರ್ ಅವರ ಆ ಸಿಟ್ಟು, ಆ ಕೋಪವನ್ನು BJP ಯಾವ ರೀತಿ ಎನ್ಕ್ಯಾಶನ್ನು ಮಾಡ್ಕೋತಾ ಇದೆ, ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿ. ಬಾಗಲಕೋಟೆ ಅಖಾಡಕ್ಕೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ಎಂಟ್ರಿ ಆಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಬಲ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದಂತಹ ಟೈಮಲ್ಲಿ ಮಾಡಿದಂತಹ ಕೆಲಸಗಳು, ಲಾಟ್ರಿ ನಿಷೇಧ, ಅದರ ಜೊತೆಗೆ ಗ್ರಾಮ ವಾಸ್ತವ್ಯ ಇರಬಹುದು, ಸಾರಾಯಿ ನಿಷೇಧ ಇರಬಹುದು, ಈ ರೀತಿಯ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿದೆಯಲ್ಲ, ಅದು ಜನಮಾನಸದಲ್ಲಿ ಇವತ್ತಿಗೂ ಕೂಡ ಹಸಿರಾಗಿದೆ. ಜನ ಮತ್ತೊಮ್ಮೆ ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿಯಾಗಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಈಗ ಆ ಭಾಗದಲ್ಲೂ ಕೂಡ ಅಷ್ಟೇ, ಬಾಗಲಕೋಟೆ ದಾವಣಗೆರೆ ಭಾಗದಲ್ಲೂ ಕೂಡ ಅಷ್ಟೇ, ಕುಮಾರಸ್ವಾಮಿ ಅವರಿಗೆ ಅತಿ ಹೆಚ್ಚು ಜನ ಬೆಂಬಲ ಇದೆ. ಪಕ್ಷಾತೀತವಾಗಿ ಅದರ ಜೊತೆಗೆ ವ್ಯಕ್ತಿಗತವಾಗೂ ಕೂಡ ಅಷ್ಟೇ ವರ್ಚಸ್ಸನ್ನು ಹೊಂದಿರುವಂತಹ ನಾಯಕರು ಕುಮಾರಸ್ವಾಮಿಯವರು. ಇವರು ಬಾಗಲಕೋಟೆಯಲ್ಲಿ 5ನೇ ತಾರೀಕು ಅಬ್ಬರದ ಪ್ರಚಾರ ಮಾಡ್ತಾ ಇರೋದು. ಅದರ ಜೊತೆಗೆ ಈಗ ಆಲ್ರೆಡಿ JDSನ ಕಾರ್ಯಕರ್ತರುಗಳು ಬಿರುಸಿನ ಪ್ರಚಾರ ಮಾಡ್ತಾ ಇರೋದು. ಇದೆಲ್ಲವೂ ಕೂಡ BJPಗೆ ದೊಡ್ಡ ಮಟ್ಟದಲ್ಲಿ ಬಲ. ಇದನ್ನು BJP ಸರಿಯಾಗಿ ಉಪಯೋಗ ಮಾಡಿಕೊಂಡು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳಿ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ.